ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಕೋಟೆ ಫಾರ್ಮರ್ಸ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಮೈಸೂರು ಡಿಸ್ಟಿಕ್ HD ಕೋಟೆ ತಾಲೂಕು ಹಾರೋಪುರ ಗ್ರಾಮದಲ್ಲಿ ಒಂದು ಹಸು ಸೇಲ್ಗೈತೆ. ಕೇವಲ 30,000 ರೂಪಾಯಿ ಹೇಳ್ತಾ ಇದ್ದಾರೆ. ಅದರಿಂದ ಈ ಹಸು ಬಗ್ಗೆ ನಿಜವಾದ ಮಾಹಿತಿ, ಎಷ್ಟು ಲೀಟ್ರು ಹಾಲು ಕೊಡ್ತೈತೆ, ಎಷ್ಟನೇ ಕರು ಮತ್ತು ಎಷ್ಟು ಹಲ್ಲು ಮಾಡೈತೆ ಅನ್ನೋದನ್ನ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸ್ತೀನಿ. ಬನ್ನಿ ಈಗ ವಿಡಿಯೋನ ಸ್ಟಾರ್ಟ್ ಮಾಡೋಣ. ನೋಡಿ ಫ್ರೆಂಡ್ಸ್, ಇದೇ ಹಸು ಸೇಲ್ಗಿರೋದು. ಅಂದರೆ ಇದ್ರದ್ದು ಜಾತಿ ಬಂದು HF ಕ್ರಾಸು ರೆಡ್ ಹ್ಯಾಂಡ್ ಅಂತ ಹೇಳ್ತಾರೆ. ಇದನ್ನು ನಾನು ಮೈಸೂರಿಂದ ತಗೊಂಡು ಬಂದಿದ್ದು. ಅಂದರೆ ಇದು ನಮ್ಮ ರಿಲೇಷನ್ಗೆ ನಾನು ಈ ಹಸುನ ಮೈಸೂರಿಂದ ತಗೊಂಡು ಬಂದು ಕೊಟ್ಟಿದ್ದು. ಇದು ಸ್ಟಾರ್ಟಿಂಗಲ್ಲಿ ನಾನು ಮೈಸೂರಿಂದ ತಗೊಂಡು ಬಂದಾಗ ಈ ಹಸು ಬಂದು ಬೆಳಗ್ಗೆ 7 ಲೀಟ್ರು ಹಾಲು ಕೊಡ್ತಿತ್ತು, ಸಂಜೆ 7 ಲೀಟ್ರು ಹಾಲು ಕೊಡ್ತಿತ್ತು. ಈಗ ಈ ಹಸುನ ತಗೊಂಡು ಬಂದು ಮ್ಯಾಕ್ಸಿಮಮ್ 7 ತಿಂಗಳು ಕಂಪ್ಲೀಟ್ ಆಗೋಗೈತೆ. ಈಗ ಪ್ರೆಸೆಂಟ್ ಬಂದು ಬೆಳಗ್ಗೆ 3 ಲೀಟ್ರು ಹಾಲು ಕೊಡ್ತೈತೆ, ಸಂಜೆ 3 ಲೀಟ್ರು ಹಾಲು ಕೊಡ್ತೈತೆ. ಮತ್ತು ಕೆಚ್ಚಲೂ ಕೂಡ ನೋಡ್ಕೊಳ್ಳಿ, 7 ಲೀಟ್ರ್ ಮೇಲ್ಗಡೆ ಹಾಲು ಕೊಡುತ್ತೆ. ಮತ್ತು ನರಾನು ಕೂಡ ನೋಡ್ಕೊಳ್ಳಿ, ದಪ್ಪನೇ ಐತೆ ನೊರಾನು. ಅದರಿಂದ 7 ಲೀಟ್ರ್ ಅಂತೂ 100% ಕೊಡಲೇ ಕೊಡುತ್ತೆ. ಮತ್ತು ತೊಟ್ಟುಗಳನ್ನು ನೋಡ್ಕೊಳ್ಳಿ ನೀವು, ಒಂದೇ ಸಮ ಇವೆ. ತೊಟ್ಟ ಮೇಲೆ ಎಲ್ಲ ಗಾಯಗಳು ಬಂದ್ಬಿಟ್ಟೈತೆ. ಅಂದರೆ ಇವರು ದೇಖ್ಬಾಲಿ ಬಂದು ಸರಿಯಾಗಿ ನೋಡ್ಕೊಂಡಿಲ್ಲ. ಹಸು ನೋಡಿದ ತಕ್ಷಣವೇ ಗೊತ್ತಾಗ್ತೈತೆ ದೇಖ್ಬಾಲಿ ಇವರು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಮತ್ತು ಉಣ್ಣೆಗಳು ನೋಡ್ಕೊಳ್ಳಿ, ಅರ್ಧ ಲೀಟ್ರು ಉಣ್ಣೆಗಳೇ ಹಾಲು ಹಿಂಡ್ಕೋತಾ ಇದ್ದಾವೆ. ಮತ್ತು ರಕ್ತ ಅಂತೂ ತುಂಬಾ ಹಿಂಡ್ಕೊಂಡು ಬಿಡ್ತೈತೆ. ಒಸಿ ಉಣ್ಣೆಗಳಿಲ್ಲ, ಕೆಚ್ಚಲು ತುಂಬ ಉಣ್ಣೆಗಳೇ ಐತೆ. ಮತ್ತು ನೊಣನೂ ಕೂಡ ಜಾಸ್ತಿ ಇವೆ. ಇಲ್ಲೆಲ್ಲ ನೋಡ್ಕೊಳ್ಳಿ, ಉಣ್ಣೆಗಳು ಒಸಿ ಇವ ನೋಡ್ಕೊಳ್ಳಿ ಫ್ರೆಂಡ್ಸ್. ಇವರು ದೇಖ್ಬಾಲಿ ಬಂದು ಕರೆಕ್ಟಾಗಿ ನೋಡ್ಕೊಂಡಿಲ್ಲ. ಅದರಿಂದ ಈ ಹಸು ಆದಷ್ಟು ತುಂಬಾ ವೀಕ್ ಆಗಿರೋದು. ಈ ಹಸುನ ನಾನು ಮೈಸೂರಿಂದ ತಗೊಂಡು ಬಂದಾಗ ನೋಡೋಕ್ಕೆ 4 ಕಣ್ಣು ಬೇಕಿತ್ತು. ಆ ಥರ ಅದ್ಭುತವಾಗಿತ್ತು ಈ ಹಸು, ತುಂಬ ಚೆನ್ನಾಗಿತ್ತು. ಮತ್ತು ಬ್ಲ್ಯಾಕ್ ಮಚ್ಚೆಗಳು ಕೂಡ ಈ ಹಸು ಮೇಲೆ ಐತೆ. ಹಾಲಂತೂ ನಾನೇ ಕರೆದಿದ್ದೀನಿ. 7 ಲೀಟ್ರು ಬೆಳಗ್ಗೆ ಸಂಜೆ 7 ಲೀಟ್ರು ಆ ಥರ ಕೊಡ್ತಿತ್ತು. ಇವರು ನಮ್ಮ ರಿಲೇಷನ್ ಅವರು ಸರಿಯಾಗಿ ಈ ಹಸುನ ಮೇಂಟೆನೆನ್ಸ್ ಮಾಡ್ತಾಯಿಲ್ಲ. ಅಂದರೆ ಈ ಥರ ತೋಟ ಇರೋದು, ತೆಂಗಿನಕಾಯಿ ತೋಟ ಐತೆ. ಅದರಿಂದ ಇವರು ಬೆಳಗ್ಗೆ ಹಸುನ ಬಿಟ್ಟರೆ ಸಂಜೆವರೆಗೆ ಅದು ನೀರು ಕುಡ್ದೈತೋ ಇಲ್ವೋ, ಎಲ್ಲಿ ಬಿದ್ದೈತೆ ಅದನ್ನು ಕೂಡ ನೋಡಲ್ಲ. ಜಸ್ಟು ಈ ಹಸುಗೆ ಗುಂಕಾಲು ಹಾಕ್ಬಿಟ್ಟು ಒಂದು ಕಾಲಿಗೆ ಕಟ್ಬಿಟ್ಟು ಬಿಡ್ಬಿಟ್ರೆ ಅದೆಲ್ಲಾದರೂ ಮೇಯ್ಕೊಂಡು ತಾನಾಗಿ ಬಂದು ನೀರು ಕುಡ್ಕೊಳತ್ತೆ, ತಾನಾಗಿ ಹಾಲು ಕರೆಯೋ ಸಮಯದಲ್ಲಿ ಬಂದ್ಬಿಡುತ್ತೆ. ಅದರಿಂದ ಇವರು ಹಸುನ ದೇಖ್ಬಾಲಿ ಕರೆಕ್ಟಾಗಿ ನೋಡಿಲ್ಲ. ಮತ್ತು ಫೀಡ್ಸ್ನೂ ಕೂಡ ಈ ಹಸುಗೆ ಅವರು ಕೊಡಲ್ಲ. ಡೈರಿ ಫೀಡ್ಸ್ ಆಗಲಿ, ಗೋಧಿ ಬುಸ್ಸಾಗಲಿ, ಕಡಲೆ ಬುಸ್ಸಾಗಲಿ ಏನೂ ಕೊಡಲ್ಲ. ಈ ಹುಲ್ಗೆ ಮಾತ್ರ 7 ಲೀಟ್ರು ಹಾಲು ಕೊಡ್ತಾರದು. ಒಳ್ಳೆ ಫೀಡ್ಸು, ಒಳ್ಳೆ ಗೋಧಿ ಬೂಸ ಅದೆಲ್ಲನೂ ಕೂಡ ಕೊಟ್ಟರೆ 100% ಇದು 8 ಲೀಟ್ರು 9 ಲೀಟ್ರು ಹಾಲು ಕೊಡ್ತವೆ. ನಾನು ಮೈಸೂರಿಂದ ತಗೊಂಡು ಬಂದಾಗ ಅವಣ್ಣನೂ ಕೂಡ ಅಂದಿದ್ರು ಇದು 10 ಲೀಟ್ರು ಹಾಲು ಕೊಡ್ತಿತ್ತು ಅಂತ. ಅವರು ನಿಜಾನೇ ಅಂದಿದ್ದು. ಬಟ್ ನಮ್ಮ ಮಾಮ ಈ ಹಸುನ ಸರಿಯಾಗಿ ನೋಡ್ಕೊಂಡಿಲ್ಲ. ಅದರಿಂದ ಈ ಹಸು ಆದಷ್ಟು ವೀಕ್ ಆಗಿರೋದು. ಮತ್ತು ಹಸುನ ನೀವೇ ನೋಡ್ಕೊಳ್ಳಿ, ಬೆನ್ನ ಮೇಲೆ ಅಂತೂ ತುಂಬ ಗಾಯ ಆಗ್ಬಿಟ್ಟೈತೆ ಫ್ರೆಂಡ್ಸ್. ಇಲ್ಲಿ ನೋಡ್ಕೊಳ್ಳಿ, ಇಲ್ಲೂ ಕೂಡ ಗಾಯ ಐತೆ, ಮತ್ತು ಇಲ್ಲೂ ಕೂಡ ಗಾಯ ಐತೆ. ಗಾಯಕ್ಕೆ ಏನು ಮೆಡಿಸಿನ್ಸ್ಗಳನ್ನ ಉಪಯೋಗಿಸೇ ಇಲ್ಲ ಇವರು. ಗಾಯ ಮತ್ತು ಇವರು ಮಳೆ ಕಾಲದಲ್ಲಂತೂ ತುಂಬ ನೆನೆಸಿದ್ದಾರೆ. ಇವರೇನು ಶೆಡ್ಡಲ್ಲಿ ಹಸುಗೆ ಅಂತ ಏನು ಶೆಡ್ ಇಲ್ಲ. ಅದರಿಂದ ಈ ಥರ ತೋಟದಲ್ಲಿ ಮೇಯೋದ್ರಿಂದ ಮಳೆ ಬಿದ್ರೂ ಕೂಡ ನೆನ್ಕೊಳ್ಳುತ್ತೆ. ಆವಾಗ ಇದು ಗಾಯ ಅದರಿಂದ ವಾಸಿ ಆಗ್ತಾಯಿಲ್ಲ, ಚಿಗುರ್ಕೊಂಡು ಬಿಡ್ತೈತೆ ಗಾಯ. ಮತ್ತು ನೊಣಗಳದ್ದು ಔಷಧಿನೂ ಕೂಡ ಹಾಕಿಲ್ಲ. ಅದರಿಂದ ನೊಣಗಳು ಕೆದ್ರಿ ಆ ಗಾಯಗಳು ತಿರ್ಗಾ ಚಿಗುರ್ತೈತೆ. ಈ ತೊಡೆ ಮೇಲೂ ಕೂಡ ಗಾಯ ಐತೆ. ಇಲ್ಲಂತೂ ಹುಳಗಳೇನೋ ಬಿತ್ಕೊಂಡು ಬಿಟ್ಟೈತೆ. ನೊಣಗಳಂತೂ ಜಿಯೋ ಅಂತೈತೆ. ನೋಡಿದ್ರೆ ಈ ಪಾಲ್ಟಿನ ಹಿಡ್ದು ಹೊಡಿಬೇಕು ಅನಿಸ್ಬಿಟ್ಟೈತೆ ನನಗಂತೂ. ಇಲ್ಲಿ ನೋಡ್ಕೊಳ್ಳಿ, ಅಟ್ಲೀಸ್ಟ್ ಆ ನೊಣಗಳಿಗಾದರೂ ಔಷಧಿ ಹಾಕಬೇಕಲ್ವ, ನೊಣಗಳು ಕೂರ್ದಂಗೆ ನೋಡ್ಕೋಬೇಕಲ್ವ. ಈ ಗಾಯ ವಾಸಿ ಆಗಬೇಕಂದ್ರೆ ನೊಣಗಳು ಕೂರಬಾರ್ದು ತಾನೆ. ಅಟ್ಲೀಸ್ಟ್ ಇಷ್ಟು ಮಣ್ಣಿಲ್ಲ ಅಂದರೆ ಏನಕ್ಕೆ ಹಸುಗಳನ್ನ ಸಾಕಿ ಇದ್ರದ್ದು ಶಾಪ ತಗೋತಾರೋ ಕಣಿಗೆ ಗೊತ್ತಿಲ್ಲ. ಹಸು ಸಾಕಕ್ಕೆ ದಮ್ಮಿಲ್ಲ ಅಂದರೆ ಸಾಕಬಾರ್ದು. ಈ ಥರ ಸಾಕಿ ಇದ್ರದ್ದು ಶಾಪ ಎಲ್ಲ ತಗೋಬಾರ್ದು. ಈ ಥರ ನೊಣಗಳು ಕೂರಿದ್ರೆ ಹಸುದು ಗಾಯ ವಾಸಿ ಆಗುತ್ತಾ? ವಾಸಿ ಆಗಲ್ಲ. ಈ ಥರ ಗಾಯ ಮಾಡಿದ್ದಾರೆ. ಮತ್ತು ಕೈನ್ಸ್ಗಳದ್ದು ಮಚ್ಚೆಗಳು ನೋಡ್ಕೊಳ್ಳಿ, ಇಲ್ಲಿ ಕರಿದು ಮಚ್ಚೆಗಳೈತೆ ನೋಡಿ. ಇದು ರೇರ್ ಬರೋದು, ಒಂದೊಂದು ಹಸುಗೆ ಮಾತ್ರ ಇದು ಬರೋದು ರೇರು. ಈ ಮಚ್ಚೆಗಳಿದ್ದರೆ 100% ಹಾಲು ಕೊಡ್ತವೆ ಹಸುಗಳು ಅಂತ 100%. ಇದರಿಂದ ಈ ಕೈನ್ಸ್ಗಳು ಎಲ್ಲ ಐತೆ. ಈ ಹಸು ಒಳ್ಳೆ ಹಾಲನ್ನು ಕೂಡ ಕೊಡ್ತೈತೆ. ನಾನೇ ಕೂಡ ಕರೆದಿದ್ದೀನಿ ಈ ಹಸುವಿಂದ. ಇವರು ದೇಖ್ಬಾಲಿ ಬಂದು ಕರೆಕ್ಟಾಗಿ ನೋಡಿಲ್ಲ, ಅದರಿಂದ ಹಾಲು ಕಮ್ಮಿ ಕೊಡ್ತೈತೆ. ಮತ್ತು ಇದ್ರದ್ದು ಜಾತಿ ಬಂದು HF ಕ್ರಾಸು ರೆಡ್ ಹ್ಯಾಂಡ್ ಅಂತ ಹೇಳ್ತಾರೆ. ಮತ್ತು ಇದ್ರದ್ದು ಹಲ್ಲು ಬಂದು 6 ಹಲ್ಲು ಕಂಪ್ಲೀಟ್ ಆಗೋಗೈತೆ. ಮತ್ತು ಕರು ಬಂದು
ಈಗ ಕರು ಹಾಕಿದ್ರೆ 5ನೇ ಕರು. ಅದರಿಂದ ಸ್ಪಷ್ಟವಾಗಿ ನಮಗೆ ಅರ್ಥ ಆಗ್ತೈತೆ ಈ ಹಸುದು ಅರ್ಧ ವಯಸ್ಸು ಮುಗ್ದೋಗೈತೆ. ಮತ್ತು ಇದ್ರದ್ದು ದೊಡ್ಡ ಪ್ರಾಬ್ಲಮ್ ಏನಪ್ಪ ಅಂದರೆ ಇದು 7 ತಿಂಗಳಿಂದ ಕೂಡ ತೆನೆ ಆಗಿಲ್ಲ. ಅಂದರೆ ಇವರು 7 ತಿಂಗಳಿಂದ ಹೀಟಿಗೆ ಬಂದಾಗ ಇವರು ಸೆಮೆನ್ಸ್ನ ಹಾಕ್ಸೇ ಇಲ್ಲ. ಅದರಿಂದ ರೀಸೆಂಟು ಈಗ 1 ತಿಂಗಳ ಮುಂಚೆ ಸೆಮೆನ್ಸ್ನ ಹಾಕ್ಸಿದರೆ 1 ತಿಂಗಳದ್ದು ಇದು ತೆನೆ ಮಾತ್ರ ಆಗೈತೆ. ಅದನ್ನು ಕೂಡ ಹೇಳೋಕ್ಕಾಗಲ್ಲ. 3 ತಿಂಗಳ ಗಂಟ ಸೆಮೆನ್ ಬಗ್ಗೆ ನಾವು ಹೇಳೋಕ್ಕಾಗಲ್ಲ. 3 ತಿಂಗಳಿಗೂ ಒಂದು ಸತಿ ಕಂದು ಬಿದ್ದುಬಿಟ್ರು ಬಿದ್ದುಬಿಡುತ್ತೆ. ಸೆಮೆನ್ಗಳ ಬಗ್ಗೆ ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅದರಿಂದ ಇದು ಕೇವಲ 1 ತಿಂಗಳದ್ದು ತೆನೆ ಮಾತ್ರ. ನೀವೇ ಲೆಕ್ಕ ಹಾಕ್ಕೊಳ್ಳಿ, 7 ತಿಂಗಳಿಂದ ಹಾಲು ಕರೆದು ಇದು ಸೆಮೆನ್ ಹಾಕ್ಸಿಲ್ಲ ಇವರು. ಈಗ 7 ತಿಂಗಳು ಕಂಪ್ಲೀಟ್ ಆದಮೇಲೆ ಇವರು ಸೆಮೆನ್ಸ್ ಹಾಕ್ಸಿದರೆ ಇದು ಕೇವಲ 1 ತಿಂಗಳದ್ದು ತೆನೆ ಆಗೈತೆ ಅಷ್ಟೇ. 7 ತಿಂಗಳಿಂದ ಕೂಡ ಇದು ತೆನೆ ಆಗಿಲ್ಲ. ಅಂದರೆ ಇದು 1 ತಿಂಗಳದ್ದು ತೆನೆ ಅಂದರೆ ಮ್ಯಾಕ್ಸಿಮಮ್ ಇದು ನೀವು 8 ತಿಂಗಳು ಕರು ಹಾಕೋಕ್ಕೆ 8 ತಿಂಗಳು ಇನ್ನೂ ಟೈಮ್ ಬೇಕು. ಅದನ್ನು ಗ್ಯಾರಂಟಿ ಇಲ್ಲ. ಸೆಮೆನ್ ನಿತ್ತೋದ್ರೆ ಏನೋ, ಸೆಮೆನ್ ನಿಲ್ಲಿಲ್ಲ ಅಂದರೆ 8 ತಿಂಗಳೂ ಕಾಯಬೇಕು, 1 ವರ್ಷವೂ ಕಾಯಬೇಕು. ಹೇಳೋಕ್ಕಂತೂ ಆಗಲ್ಲ. ಬಟ್ 1 ತಿಂಗಳದ್ದು ಸೆಮೆನ್ ಗ್ಯಾರಂಟಿ ನೋಡಿದ್ರೆ ಇನ್ನೂ 8 ತಿಂಗಳು ನಾವು ವೆಯ್ಟ್ ಮಾಡಬೇಕು. ನೋಡಿ ಫ್ರೆಂಡ್ಸ್, ಇಷ್ಟು ಪ್ರಾಬ್ಲಮ್ ಐತೆ. 1ನೇ ಪ್ರಾಬ್ಲಮ್ಮು ಮೈ ಮೇಲೆ ಗಾಯ ಐತೆ, 2ನೇ ಪ್ರಾಬ್ಲಮ್ಮು ತೊಡೆ ಮೇಲೆ ಗಾಯ ಐತೆ, 3ನೇ ಪ್ರಾಬ್ಲಮ್ಮು ಇಲ್ಲಿ ನೋಡ್ಕೊಳ್ಳಿ ವಾಶ್ರೂಮ್ ಜಾಗದಲ್ಲೂ ಕೂಡ ಗಾಯ ಆಗೈತೆ. 3 ಗಾಯಗಳಿವೆ. 4ನೇ ಪ್ರಾಬ್ಲಮ್ ಬಂದು ಇದು 1 ತಿಂಗಳದ್ದು ತೆನೆ ಮಾತ್ರ. ನೀವು ಹಸುನ ತಗೊಂಡು ಹೋದರೆ 1 ತಿಂಗಳು ಲೆಕ್ಕಾಚಾರ ನೋಡಿದ್ರೆ 8 ತಿಂಗಳು ಕಾಯಬೇಕು. ಅದು ಸೆಮೆನ್ ನಿತ್ತೋದ್ರೆ 8 ತಿಂಗಳು ಕಾಯ್ಬೋದು. ಸೆಮೆನ್ ನಿಲ್ಲಿಲ್ಲ ಅಂದರೆ 1 ವರ್ಷವೂ ಆಗುತ್ತೆ, 1 ವರ್ಷದ ಮೇಲೇನೂ ಕೂಡ ಆಗತ್ತೆ. ಇಷ್ಟು ಈ ಹಸುದಲ್ಲಿ ಪ್ರಾಬ್ಲಮ್ಸ್ಗಳೈತೆ. ಹಾಲಲ್ಲಿ ಮಾತ್ರ 100% ಹಾಲು ಕೊಡುತ್ತೆ, 7 ಲೀಟ್ರು ನಾನೇ ಗ್ಯಾರಂಟಿ. ಮತ್ತು ನರಾನೂ ಕೂಡ ತೋರಿಸಿದ್ದೀನಿ ನಿಮಗೆ. ಆ ನರ ನೋಡಿದ್ರೂ ಕೂಡ 7-8 ಲೀಟ್ರು ಹಾಲು ಕೊಡಲೇಬೇಕು. ಮತ್ತು ಕೆಚ್ಚಲೂ ಕೂಡ ನಿಮಗೆ ತೋರಿಸಿದ್ದೀನಿ, ಕೆಚ್ಚಲು ನೋಡಿದ್ರೂ ಕೂಡ 8 ಲೀಟ್ರು ಹಾಲು ಕೊಡಲೇಬೇಕು. ಮತ್ತು ಇವ್ರ ದೇಖ್ಬಾಲಿನೂ ಕೂಡ ನಿಮಗೆ ತೋರಿಸಿದ್ದೀನಿ. ಉಣ್ಣೆಗಳಂತೂ ನೋಡ್ಕೊಳ್ಳಿ ಎಷ್ಟು ಪ್ರಮಾಣದಲ್ಲಿ ಉಣ್ಣೆಗಳಿವೆ ಅಂದರೆ ಈ ಹಸುನ ನೋಡಿದ ತಕ್ಷಣವೇ ಗೊತ್ತಾಗ್ಬಿಡುತ್ತೆ ಈ ಹಸು ಓನರು ಎಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಈ ಹಸುನ ಅಂತ. ಅದರಿಂದ ಈಗ ನಿಮ್ಮ ಮೇಲೆ ಡಿಪೆಂಡು. ದಯವಿಟ್ಟು ಈ ಹಸು ನಿಮಗೆ ಇಷ್ಟ ಆಗಿದ್ದರೆ ಮಾತ್ರ ತಗೊಳ್ಳಿ. ನಾನಂತೂ ಇದರಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳೈತೆ ಅಂತ ನಾನು ವಿಡಿಯೋ ಮುಖಾಂತರನೇ ನಿಮಗೆ ಝೂಮ್ ಮಾಡಿನೇ ನಿಮಗೆ ತೋರಿಸಿದ್ದೀನಿ. ಮತ್ತು ಎಷ್ಟು ಲೀಟ್ರು ಹಾಲು ಕೊಡ್ತೈತೆ ಅಂತ ನಾನೇ ಗ್ಯಾರಂಟಿ ಕೊಟ್ಟಿನೂ ಕೂಡ ಹೇಳಿದ್ದೀನಿ. ಮತ್ತು ಕೆಚ್ಚಲೂ ಕೂಡ ನಾನು ತೋರಿಸಿದ್ದೀನಿ, ನರಾನೂ ಕೂಡ ನಾನು ತೋರಿಸಿದ್ದೀನಿ, ಎಷ್ಟು ಹಾಲು ಕೊಡುತ್ತೆ ಅಂತಲೂ ನಾನು ತಿಳಿಸಿದ್ದೀನಿ. ನಾನು ಎಲ್ಲ ಇರೋದು ಹಸುದಲ್ಲಿ ಏನೆಲ್ಲ ಪ್ರಾಬ್ಲಮ್ಸ್ಗಳೈತೆ ಮತ್ತು ಎಷ್ಟು ಲೀಟ್ರು ಹಾಲು ಕೊಡುತ್ತೆ, ಎಷ್ಟು ಹಲ್ಲು, ಎಷ್ಟನೇ ಕರು ಅಂತ ನಾನು ತಿಳಿದಿರೋಷ್ಟು ಮಾಹಿತಿಯನ್ನು ಡೀಟೇಲ್ಸಾಗಿ ವಿಡಿಯೋದಲ್ಲೇ ನಿಮಗೆ ತಿಳಿಸಿದ್ದೀನಿ. ಇನ್ನು ಮುಂದೆ ನಿಮ್ಮದು ತಗೊಳ್ಳೋದಿದ್ದರೆ ಕ್ಲೀನಾಗಿ ನೋಡ್ಬಿಟ್ಟು ತಗೊಳ್ಳಿ. ಬಟ್ ಹಾಲಂತೂ ಪಕ್ಕಾ 100% 7 ಲೀಟ್ರು ಕೊಡುತ್ತೆ ಹಸುದು. ಇಷ್ಟು ಡೀಟೇಲ್ಸು ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಕಮೆಂಟ್ ಮಾಡಿ. ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ಏನೈತೆ ನಿಜ ನಾನು ಅದನ್ನು ಹೇಳ್ಬಿಟ್ಟಿದ್ದೀನಿ. ಇದನ್ನ ಮುಂದೆ ನಿಮ್ಮದು ಅಂದರೆ ನಿಮಗೆ ಹಸು ಇಷ್ಟ ಆಗಿದ್ದರೆ ಬಂದು ಡೈರೆಕ್ಟ್ಲಿ ನೋಡಿ ತಗೊಂಡೋಗಿ. ಅವರು ಲಾಸ್ಟು 32,000 ರೂಪಾಯಿ ಹೇಳ್ತಾಯಿದ್ರೆ ಲಾಸ್ಟು 30,000 ರೂಪಾಯಿಗೂ ಕೊಡ್ಬಿಡ್ತಾರೆ ಹಸುನ. ನೋಡಿ ನಿಮ್ಗೆ ಇಷ್ಟ ಆಗಿದ್ದರೆ ಬಂದು ತಗೊಂಡೋಗಿ. ನನ್ನ ವೀಡಿಯೋಸ್ ನಿಮಗೆ ಇಷ್ಟ ಆಗಿದ್ದರೆ ಮತ್ತು ನನ್ನ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನನ್ನ ಯೂಟ್ಯೂಬ್ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ವಿನಂತಿ ಮಾಡ್ಕೋತೀನಿ.